ಇವತ್ತೊಂದು ಸ್ಪೆಷಲ್ ರೊಟ್ಟಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರೇನು ಗೊತ್ತಾ? ಅವರೆಕಾಳು ಮೆಂತ್ಯ ರೊಟ್ಟಿ ಅಂತ. ನಾನು ಡೈರೆಕ್ಟಾಗಿ ತವದ ಮೇಲೆ ತಡ್ತೀನಿ, ಯಾಕೆ ಅಂದರೆ ಅದು ಗರಿಗರಿಯಾಗಿ ಆಗತ್ತೆ ಅನ್ನೋದು ನನ್ನ ಉದ್ದೇಶ. ಸೂಪರ್. ಹಲೋ ವೆಲ್ಕಮ್ ಟು ಸ್ವೀಟ್ ಖಾರ ಕಾಫಿ ಪ್ರೆಸೆಂಟೆಡ್ ಬೈ ಇಂಡಿಯಾ ಸ್ವೀಟ್ ಹೌಸ್. ನೀವಿನ್ನೂ ನಮ್ಮ ಸಿಹಿ ಕಹಿ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ, ಯಾಕೆ ಅಂದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಕೂಡಲೇ ಸಿಗುತ್ತೆ. ಬರೀ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನೋಡಿ, ನಾನು ಸಿಹಿ ಕಹಿ ಚಂದ್ರು ಚಾನಲ್ನ ಒಂದು ಸಂಪೂರ್ಣವಾದ ಎಂಟರ್ಟೈನ್ಮೆಂಟ್ ಚಾನಲ್ ಮಾಡಬೇಕು ಅಂತಿದ್ದೀನಿ. ಸೊ ಹಾಗಾಗಿ ಬೇರೆ ಬೇರೆ ರೀತಿಯ ವಿಡಿಯೋಗಳನ್ನು ಕೂಡ ಇವಾಗ ಹಾಕೋಕ್ಕೆ ಶುರು ಮಾಡ್ತೀನಿ. ನಿಮ್ಮ ಸಪೋರ್ಟು ನನಗೆ ಅತ್ಯವಶ್ಯಕ ಇದೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮೀ. ಆಲ್ ರೈಟ್, ಇವತ್ತಿನ ಸ್ವೀಟು ಖಾರ ಕಾಫಿ ಶುರು ಮಾಡೋಣ. ಇವತ್ತೊಂದು ಸ್ಪೆಷಲ್ ರೊಟ್ಟಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರೇನು ಗೊತ್ತಾ? ಅವರೆಕಾಳು ಮೆಂತ್ಯ ರೊಟ್ಟಿ ಅಂತ. ಅವರೆಕಾಳು ಮತ್ತು ಮೆಂತ್ಯ ಸೊಪ್ಪನ್ನು ಬಳಸಿ ಒಂದು ಅದ್ಭುತವಾದ ರೊಟ್ಟಿ ಮಾಡ್ತಾಯಿದ್ದೀನಿ. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು ಒಂದು 2 ಕಪ್ ಅಷ್ಟು ಇಟ್ಕೊಂಡಿದ್ದೀನಿ. 1 ಕಪ್ ಅಷ್ಟು ಬೇಯಿಸಿರುವಂಥ ಅವರೆಕಾಳು, ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿ ಮೆಣಸಿನ್ಕಾಯಿ ಮತ್ತು ಮೆಂತ್ಯ ಸೊಪ್ಪನ್ನು ಕೂಡ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿ ಉಪ್ಪು ನೀರಲ್ಲಿ ನೆನೆಸಿ ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಸಣ್ಣದಾಗಿ ಹೆಚ್ಚಿದ್ದೀವಿ. ಆಮೇಲೆ ಸಣ್ಣದಾಗಿ ಹೆಚ್ಚಿರುವ ಈರುಳ್ಳಿ, ಕ್ಯಾರೆಟ್ ತುರಿ ಒಂದು ಸ್ವಲ್ಪ, ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ, 1 ಚಮಚದಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ, ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಅದ್ಭುತವಾದಂಥ ಅವರೆಕಾಳು ಮೆಂತ್ಯ ರೊಟ್ಟಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಅವರೆಕಾಳು ಮೆಂತ್ಯ ರೊಟ್ಟಿ ಮಾಡೋಕ್ಕೆ ಶುರು ಮಾಡೋಣ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಬೌಲ್ಗೆ ಈ ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡ್ಬಿಡೋಣ. ಈರುಳ್ಳಿ, ಕ್ಯಾರೆಟು, ಮೆಂತ್ಯ ಸೊಪ್ಪು, ಸಣ್ಣದಾಗಿ ಹೆಚ್ಚಿರುವ ಮೆಂತ್ಯ ಸೊಪ್ಪು, ಓಕೆ, ಸಣ್ಣದಾಗಿ ಹೆಚ್ಚಿರುವಂಥ ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ. ನಾನು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಖಾರ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಸಣ್ಣದಾಗಿ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು, 1 ಸ್ಪೂನಷ್ಟು ಜೀರಿಗೆ, ತೆಂಗಿನಕಾಯಿ ತುರಿ, ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ, ಓಕೆ. ಇದಿಷ್ಟು ಹಾಕು. ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಹಾಕ್ಬಿಡೋಣ. ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು 2 ನಿಮಿಷ ಬಿಡಬೇಕು. ಮೆಂತ್ಯ ಸೊಪ್ಪು ಮತ್ತು ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ. ಅದು ನೀರು ಬಿಟ್ಕೊಳ್ಳೋಕೆ ಬಿಡಬೇಕು ಒಂದು ಸ್ವಲ್ಪ ಹೊತ್ತು. ಉಪ್ಪು ಹಾಕಿರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ. ಈಗ ಒಂದು 5 ನಿಮಿಷ ಬಿಟ್ಟಾಯಿತು, ನೀರು ಬಿಟ್ಕೊಂಡಿದೆ. ಇದಕ್ಕೆ ಅವರೆಕಾಳು ಹಾಕೋಣ. ಅವರೆಕಾಳು ಹಾಕಿ ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ. ಆ ನೀರು ಬಿಟ್ಕೊಂಡಿರೋದಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳೋಣ. ಆವಾಗ ಕರೆಕ್ಟಾಗಿ ಸಿಗುತ್ತೆ. ಉಂಡೆ ಕಟ್ಟೋ ಹದಕ್ಕೆ ಬರುತ್ತೆ ನೋಡಿ. ಹಿಂಗೆ ಒಂದು ವೇಳೆ ನಿಮ್ಗೆ ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ಒಂಚೂರು ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೋಬೇಕು. ಸಾಫ್ಟಾಗಿ ಬರಬೇಕು ಹಿಟ್ಟು, ಗಟ್ಟಿ ಇರಬಾರ್ದು. ಈ ಥರ ಸಾಫ್ಟಾಗಿ ಹಿಟ್ಟು ಕಲಸಿ ಇದನ್ನು ಒಂದು 5 ನಿಮಿಷ ಬಿಟ್ಬಿಡಬೇಕು. ಆವಾಗ ಚೆನ್ನಾಗಿ ಅಕ್ಕಿ ಹಿಟ್ಟು ನೀರನ್ನು ಹೀರ್ಕೊಂಡು ಒಂಚೂರು ಟೈಟ್ ಆಗುತ್ತೆ. ಈಗ ಒಂದು ತವ ತಗೊಂಡು ತವಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಉಂಡೆ ತಗೋಬೇಕಿದು. ಒಂದು ಮೀಡಿಯಮ್ ಸೈಜ್ ಉಂಡೆ ತಗೋಬೇಕು. ಈಗ ನಿಧಾನಕ್ಕೆ ಎಡ್ಜಸ್ಸಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ತಡ್ತಾ ಹೋಗಬೇಕು. 3 ಬೆರಳಲ್ಲಿ ತಡ್ತಾ ಹೋದರೆ ಸಾಕು. ಅದು ಅಗಲ ಆಗ್ತಾ ಆಗುತ್ತೆ, ಆಗ್ತಾ ಆಗ್ತಾ ತೆಳ್ಳಗಾಗುತ್ತೆ. ಕೆಲವರು
ಪ್ಲಾಸ್ಟಿಕ್ ಮೇಲೆ ತಡ್ತಾರೆ, ಕೆಲವರು ಬಾಳೆ ಎಲೆ ಮೇಲೆ ತಡ್ತಾರೆ, ಅವರವರ ಚಾಯ್ಸ್ ಅದು. ನಾನು ಡೈರೆಕ್ಟಾಗಿ ತವದ ಮೇಲೆ ತಡ್ತೀನಿ, ಯಾಕೆಂದರೆ ಅದು ಗರ್ಗರಿಯಾಗಿ ಆಗತ್ತೆ ಅನ್ನೋದು ನನ್ನ ಉದ್ದೇಶ. ಚೆನ್ನಾಗೆ ಗರ್ಗರಿ ಆಗಬೇಕು ಅಂದರೆ ತವದ ಮೇಲೆ ತೆಳ್ಳಗೆ ತಟ್ಟಬೇಕು, ಆವಾಗ ಚೆನ್ನಾಗಾಗತ್ತೆ. ಸೆಂಟ್ರಿಂದ ಎಡ್ಜಸ್ಕೋಬೇಕು, ಆವಾಗ ತೆಳ್ಳಗೆ ತಟ್ಟಕ್ಕೆ ಸಾಧ್ಯ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಡೋಣ. ಈಗ ಒಲೆ ಹಚ್ಚಿ ಒಲೆ ಮೇಲೆ ತವನಿಡೋದು, ಎಲ್ಲ ಕಡೆ ಗರ್ಗರಿಯಾಗಿ ಆಗೋ ಹಾಗೆ ಇದನ್ನು ಬೇಯಿಸಬೇಕು. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. ಇಂಡಿಯಾ ಸ್ವೀಟ್ ಹೌಸ್. India Sweet House, making life sweeter. ಒಂದು ಹಳ್ಳಿನಲ್ಲಿ ಒಬ್ಬ ರೈತ ಇದ್ದಂತೆ. ಈ ರೈತನ ಹತ್ರ ಸುಮಾರು ಒಂದು 15-20 ಕುರಿ ಇತ್ತಂತೆ. ಇವನು ಆ ಕುರಿನ ಭಾಳ ಪ್ರೀತಿಯಿಂದ ಸಾಕ್ತಿದ್ದಂತೆ, ಅದನ್ನು ದಿನ ಕರ್ಕೊಂಡು ಹೋಗಿ ಮೇಯಿಸ್ತಿದ್ದಂತೆ, ಅದನ್ನು ತುಂಬ ಚೆನ್ನಾಗಿ ನೋಡ್ಕೊತಿದ್ದಂತೆ. ಇವನ ಜಮೀನು ಪಕ್ಕದಲ್ಲಿ ಇನ್ನೊಬ್ಬ ರೈತ ಇದ್ದಂತೆ, ಅವನ ಹತ್ರ ಒಂದು ನಾಯಿ ಇತ್ತಂತೆ. ಈ ನಾಯಿ ಯಾವಾಗ್ಲೂ ಈ ಕುರಿಗಳನ್ನ ಅಟ್ಯಾಕ್ ಮಾಡಿ ಒಂದು ಕುರಿನ ಸಾಯಿಸ್ಬಿಡೋದಂತೆ. ಇವನು ಅಯ್ಯೋ ಒಂದು ಕುರಿನ ಸಾಯಿಸ್ಬಿಡ್ತಲ್ಲ ಅಂತ ಹೋಗಿ ಪಕ್ಕದ ಮನೆ ಮಾಲೀಕನಿಗೆ, ನೋಡಪ್ಪ ನಿನ್ನ ನಾಯಿ ಈ ಥರ ನನ್ನ ಕುರಿನ ಸಾಯಿಸ್ತು, ಸ್ವಲ್ಪ ಕಂಟ್ರೋಲ್ ಮಾಡಪ್ಪ ಅಂದರೆ, ರೇ ನಾಯಿ ನಾವೇನ್ರಿ ಕಂಟ್ರೋಲ್ ಮಾಡೋದು, ಅದು ಸಾಯಿಸ್ಕೊಳ್ಳೋದು, ಹೋಗ್ರಿ ಆ ಕಡೆಗೆ ಅಂತೇನೋ ಅವನೇನೋ ಬೈದ್ಬಿಟ್ನಂತೆ. ಇದೇ ಥರ 1 ತಿಂಗಳಾಯಿತು, 2 ತಿಂಗಳಾಯಿತು. ಆವಾಗ ಈ ನಾಯಿ ಅಟ್ಯಾಕ್ ಮಾಡಿ ಒಂದೊಂದು ಕುರಿನ ಸಾಯಿಸ್ತಾ ಇತ್ತಂತೆ. ಇಂಥ ಸಂದರ್ಭದಲ್ಲಿ ಈ ರೈತ ಏನು ಮಾಡಬೇಕು ಅಂತ ನಿಮ್ಗೆ ಯೋಚನೆ ಮಾಡ್ತೀರಾ? ಸಾಮಾನ್ಯವಾಗಿ ನಾವೇನು ಯೋಚನೆ ಮಾಡ್ತೀವಿ ಅಂದರೆ, ಅವನು ಕೋರ್ಟ್ಗೆ ಹೋಗಬೇಕು ಅಥವಾ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು, ಈ ಥರದ್ದೇನೋ ಒಂದನ್ನು ಯೋಚನೆ ಮಾಡ್ತೀವಿ. ಆದರೆ ಈ ರೈತ ಮಾಡಿದ್ದೇ ಬೇರೆ. ಇವನೇನು ಮಾಡ್ದ, 2 ಕುರಿ ಮರಿನ ತೊಗೊಂಡೋಗಿ ಪಕ್ಕದ ಮನೆಯವರಿಗೆ ಕೊಟ್ಬಿಟ್ಟ. ತಗೊಳ್ಳಿ ಈ ಕುರಿ ಇಟ್ಕೊಳ್ಳಿ, ನೀವು ಸಾಕಿ, ಗಂಡು ಹೆಣ್ಣು ಕುರಿ ಇದು ಮಕ್ಕಳು ಮಾಡ್ತಾ ಹೋಗುತ್ತೆ, ನೀವು ಸಾಕಿ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿ ಕುರಿನ ಕೊಟ್ಬಿಟ್ಟ. ಯಾವಾಗ ಪಕ್ಕದ ಮನೆಯವನ ಹತ್ರ 2 ಕುರಿ ಬಂದ್ಬಿಡ್ತೋ ಆವಾಗ ಆ ನಾಯಿ ಆ ಕುರಿನ ಅಟ್ಯಾಕ್ ಮಾಡುತ್ತೆ ಅಂದ್ಬಿಟ್ಟು ಪಕ್ಕದ ಮನೆಯವನು ಆ ನಾಯಿನ ಕಟ್ಟಾಕಿದ್ನಂತೆ. ಯಾಕೆ ಈ ಕತೆ ಹೇಳಿದೆ ಅಂದರೆ, ಸಾಮಾನ್ಯವಾಗಿ ನಮಗೆ ತೊಂದರೆಗಳು ಸಮಸ್ಯೆಗಳು ಉಂಟಾಗ್ತಾನೆ ಇರುತ್ತೆ. ಅದಕ್ಕೆ ನಾವು ಏನೇನೋ ಸ್ಟೆಪ್ಗಳು ತೊಗೊಳ್ತೀವಿ. ಭಾಳ ಸುಲಭವಾದ ಮಾರ್ಗ ಇರುತ್ತೆ ಆ ಸಮಸ್ಯೆನ ಬಗೆಹರಿಸೋಕ್ಕೆ. ನಾವು ಆ ಮಾರ್ಗವನ್ನು ಹುಡುಕೊಳ್ಳೋದು ಬಿಟ್ಬಿಟ್ಟು ಕಾಂಪ್ಲಿಕೇಟ್ ಮಾಡ್ತಾ ಹೋಗ್ತೀವಿ. ಕಾಂಪ್ಲಿಕೇಟ್ ಮಾಡಿದಷ್ಟು ನಮ್ಮ ಸಮಸ್ಯೆ ಬಗೆಹರಿಯೋದೇ ಇಲ್ಲ. ಸುಲಭವಾಗಿ ಎಲ್ಲ ಸಮಸ್ಯೆಯನ್ನು ಸಾಲ್ವ್ ಮಾಡ್ಬೋದು. ಅದಕ್ಕೆ ಏನು ಮಾಡಬೇಕು ಅಂದರೆ, ಆ ಸಮಸ್ಯೆನ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡಬೇಕು. ಆವಾಗ ನಮಗೆ ಸುಲಭವಾದ ಪರಿಹಾರ ಸಿಗತ್ತೆ. ಈಗ ನೋಡಿ, ಇದು ಚೆನ್ನಾಗಿ ಕ್ರಿಸ್ಪ್ ಆಗ್ತಾ ಇದೆ. ಓಕೆ, ತೆಳ್ಳಗಾಗಿದೆ, ಬ್ರೌನ್ ಕಲರ್ ಬರುತ್ತೆ ಎಲ್ಲ ಕಡೆ. ಲುಕ್ ಎಟ್ ದಟ್, ಬ್ಯೂಟಿಫುಲ್. ನಮ್ಮ ರೊಟ್ಟಿ ರೆಡಿ. ಟೇಸ್ಟ್ ಮಾಡೋದು ಒಂದೇ ಬಾಕಿ. ಟೇಸ್ಟ್ ಮಾಡಬೇಕು ಅಂದರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ಮೇಲ್ರಿಗೂ ಒಂದು ರೀಕ್ಯಾಪ್ ನೋಡ್ಕೊಂಬನ್ನಿ. ಅವರೆಕಾಳು ಮೆಂತ್ಯ ರೊಟ್ಟಿ ಮಾಡೋದು ತುಂಬಾನೇ ಸುಲಭ ರೀ. ರೊಟ್ಟಿ ಮಾಡಕ್ಕೆ ಒಂದು ಬೌಲ್ಗೆ ಸಣ್ಣಗೆ ಹೆಚ್ಚಿರೋ 2 ಈರುಳ್ಳಿ ಹಾಕ್ರಿ, 1 ಕ್ಯಾರೆಟ್ ನ ತುರಿ ಮಾಡಿ ಹಾಕ್ರಿ, ಸಣ್ಣಗೆ ಹೆಚ್ಚಿಟ್ಟಿರೋ ಮೆಂತ್ಯ ಸೊಪ್ಪು 1 ದೊಡ್ಡ ಬಟ್ಟಲಿನಷ್ಟು ಹಾಕ್ರಿ, ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಕರಿಬೇವಿನ ಸೊಪ್ಪು ಮತ್ತೆ 5 ಹಸಿ ಮೆಣಸಿನಕಾಯಿ, ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು 1 ಕಾಲ್ ಕಪ್ಪು, 1 ಚಮಚ ಜೀರಿಗೆ, ಅರ್ಧ ಕಪ್ ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಎಲ್ಲ ಚೆನ್ನಾಗಿ ಬೆರೆತ್ಕೊಳ್ಳೋ ಹಾಗೆ ಕಲಿಸ್ರಿ. 5 ನಿಮಿಷ ಹಾಗೆ ಇಟ್ಟುಬಿಡಿ. ಚೆನ್ನಾಗಿ ಎಲ್ಲ ನೆಂದಿದೆ ಅಲ್ವಾರಿ. ಈಗ ಬೇಯಿಸಿರೋ ಎಳೆ ಅವರೆಕಾಳು 1 ಕಪ್ ನಷ್ಟು ಹಾಕ್ಬಿಡ್ರಿ. ಈಗ ಅಕ್ಕಿ ಹಿಟ್ಟು ಸೇರಿಸ್ರಿ, ಕಲಿಸ್ರಿ. ಬೇಕು ಅನ್ಸಿದ್ರೆ ಮತ್ತೆ ಸ್ವಲ್ಪ ನೀರ್ ಹಾಕೊಂಡು ರೊಟ್ಟಿ ಹಿಟ್ಟಿನ ಹದಕ್ ಬರೋ ಹಾಗೆ ಕಲಸಿ 5 ನಿಮಿಷ ಅದನ್ನ ಹಾಗೆ ಸೆಟ್ ಆಗೋಕ್ ಬಿಟ್ಬಿಡಿ. ರೊಟ್ಟಿ ತಟ್ಟಕ್ಕೆ 1 ತವಾ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಳ್ರಿ. ಕಲ್ಸಿರೋ ರೊಟ್ಟಿ ಹಿಟ್ಟನ್ನ ಸ್ವಲ್ಪ ತಗೊಂಡು ಎಣ್ಣೆ ಸವರಿಟ್ಟಿದ್ದೀರಲ್ಲ ತವಾದ ಮೇಲೆ ಹಾಕ್ರಿ. ಗುಂಡಾಗಿ ತೆಳುವಾಗಿ
ತಟ್ಟಿ ಮತ್ತೆ ಒಂದ್ ಸಣ್ಣ ರಂಧ್ರ ಮಾಡಿ ಅದರಲ್ಲೂ ಎಣ್ಣೆ ಹಾಕ್ರಿ. ಸಣ್ಣ ಉರಿ ಮೇಲಿಟ್ಟು ಆ ತವಾನ ರೊಟ್ಟಿನ ಚೆನ್ನಾಗಿ ಬೇಯಿಸ್ರಿ. ಒಂದ್ ಕಡೆ ಬೇಯ್ತಾ ತಿರುವಿ ಹಾಕಿ ಮತ್ತೊಂದು ಕಡೆನೂ ಕೂಡ ಬೇಯಿಸಿ. ಚೆನ್ನಾಗಿ ಕೆಂಪಾಗಿ ಬೆಂದಾಗ ತವದಿಂದ ತೆಗೆದು ತಟ್ಟೆಗೆ ಹಾಕ್ರಿ. ಈ ಗರಿಗರಿಯಾದ ಮನಸ್ಸು ಸೆಳೆಯುವ ಘಮದ ಅವರೆಕಾಳು ಮೆಂತೆ ರೊಟ್ಟಿ ಹೊಟ್ಟೆ ತುಂಬಾ ತಿಂದು ಖುಷಿ ಖುಷಿಯಾಗಿರಿ. ಈಗ ನಮ್ಮ ಇವತ್ತಿನ ಸ್ಪೆಷಲ್ ಅವರೆಕಾಳು ಮೆಂತ್ಯ ರೊಟ್ಟಿನ ಟೇಸ್ಟ್ ಮಾಡುವಂಥ ಸಮಯ. ನೀವಿನ್ನೂ ನಮ್ಮ ಸಿಹಿಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ. ಆಗ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳು ನಿಮಗೆ ತಕ್ಷಣ ನೋಟಿಫಿಕೇಷನ್ ಸಿಗತ್ತೆ. ಓಕೆ, ನಿಮ್ಮ ಸಪೋರ್ಟ್ ನನಗೆ ಬೇಕು. ಆಹಾ, ಲುಕ್ ಎಟ್ ದಟ್, ಎಷ್ಟು ತೆಳ್ಳಗಾಗಿದೆ ರೊಟ್ಟಿ. ತುಪ್ಪದ ಜೊತೆ ತಿಂತಾ ಇದ್ರೆ ಸ್ವರ್ಗ. ಪರ್ಫೆಕ್ಟ್ ರೊಟ್ಟಿ. ನಾನು ಹೇಳಿಲ್ವಾ, ಮೆಂತ್ಯ ಸೊಪ್ಪನ್ನ ತೊಳೆದ್ಬಿಟ್ಟು ಉಪ್ಪು ನೀರು ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಆಮೇಲೆ ಹೆಚ್ಚಿದ್ರೆ ಮೆಂತ್ಯ ಸೊಪ್ಪಿನ ಕಹಿ ಕಡಿಮೆ ಆಗುತ್ತೆ ಅಂತ. ನೋಡಿ, ಇದರದ್ದು ಕಹಿನೇ ಇಲ್ಲ, ಅಷ್ಟು ಚೆನ್ನಾಗಾಗಿದೆ. ಸಖತ್ತಾಗಿದೆ, ಅದ್ಭುತ. ಮನೇಲಿ ಇವತ್ತೇ ಪ್ರಯೋಗ ಮಾಡಿ. ಸೂಪರ್.